ರಾಜ್ಯದಲ್ಲಿ ಸಿಎಂ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಬಿಸಿ ಸಭೆ ನಡೆದ ಬಳಿಕ ಸುದ್ದಿಗೋಷ್ಠಿಯನ್ನು ನಡೆಸಲಾಗಿದೆ. ಈ ವೇಳೆ ಸಿಎಂ ಬದಲಾವಣೆ ಸದ್ದು, ಒಬಿಸಿ ನಾಯಕ ಇರುವ ಕರ್ನಾಟಕದಲ್ಲಿ ಸಿಎಂ ಬದಲಾವಣೆ ಆಗುತ್ತಾ ಇಂಥದೆಲ್ಲ ಪ್ರಶ್ನೆ ಹುಟ್ಟುಕೊಂಡಿದೆ. ಸದ್ಯ ರಾಜ್ಯದಲ್ಲಿ ಸಿಎಂ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಬಿಸಿ ಸಭೆಯಲ್ಲಿ ಸುದ್ದಿಗೋಷ್ಠಿ ನಡೆಸಿದೆ. ಈ ವೇಳೆ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದ್ದಾಗ್ತಾ ಇದೆ. ಒಬಿಸಿ ನಾಯಕರು ಇರುವ ಕರ್ನಾಟಕದಲ್ಲಿ ಸಿಎಂ ಬದಲಾವಣೆ ಆಗುತ್ತಾ? ಒಬಿಸಿ ಸಭೆ ಸುದ್ದಿಗೋಷ್ಠಿ ವೇಳೆ ಸಿದ್ದರಾಮಯ್ಯ ಸ್ಪಷ್ಟನೆ ಮಾಡಿದ್ದಾರೆ. ಹೈಕಮಾಂಡ್ ನಿರ್ಧಾರ ನಾನು ಡಿಕೆ ಇಬ್ರು ಪಾಲಿಸುತ್ತೇವೆ ಅಂತ ಹೇಳಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಏನೇ ಇದ್ರೂ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ, ಹೈಕಮಾಂಡ್ ಏನೇ ನಿರ್ಧಾರ ಮಾಡಿದ್ರೂ ಇಬ್ರು ಪಾಲಿಸ್ತೇವೆ, ನಾನು ಮತ್ತು ಡಿಕೆ ಇಬ್ರು ಕೂಡ ಹೈಕಮಾಂಡ್ ನಿರ್ಧಾರವನ್ನ ಪಾಲಿಸ್ತೇವೆ ಅಂತ ಪ್ರತಿಕ್ರಿಯಿಸಿದ್ದಾರೆ. ಒಬಿಸಿ ಸಭೆ ಬಳಿಕ ಮಾತನಾಡಿದ್ದಾರೆ. ರಾಜ್ಯದ ದೇಶದ ಎಲ್ಲ ಒಬಿಸಿ ಲೀಡರ್ಸ್ಗಳು ಕೂಡ ಇನಾಗರಲ್ ಮೀಟಿಂಗ್ ನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರು. ನನಗೆ ನಮ್ಮ ನ್ಯಾಷನಲ್ ಒಬಿಸಿ ಡಿಪಾರ್ಟ್ಮೆಂಟ್, ಕಾಂಗ್ರೆಸ್ ಡಿಪಾರ್ಟ್ಮೆಂಟ್ ಪ್ರೆಸಿಡೆಂಟ್ ಮಿಸ್ಟರ್ ಅನಿಲ್ ಜೈ ಹಿಂದ್, and he is also convener of the OBC Advisory Council. ಅವರು ನನ್ನ ಹೆಸರನ್ನ ಸೂಚಿಸಿದ್ರು, ಅಧ್ಯಕ್ಷರಾಗಬೇಕು ಅಂತ ಈ ಸಮಿತಿ ಇನಾಗರಲ್ ಫಂಕ್ಷನ್ಗೆ. ಹಾಗಾಗಿ ನಾನು ಅದರ ಅಧ್ಯಕ್ಷತೆಯನ್ನು ವಹಿಸಿದ್ದೆ. ಇವತ್ತು ಗೆಲೋಟ್ ಜಿ ಅವರು ಕೂಡ ಮಾತಾಡಿದ್ರು, ಮತ್ತೆ ನಾರಾಯಣ ಸ್ವಾಮಿ ಅವರು ಮಾತಾಡಿದ್ರು, ವೀರಪ್ಪ ಕೊಹ್ಲಿ ಅವರು ಮಾತಾಡಿದ್ರು, ಆಮೇಲೆ ಸಫಲ್ ಅವರು ಕೂಡ ಮಾತಾಡಿದ್ರು. ಆಮೇಲೆ ಇವರು ಪ್ರಾರಂಭದಲ್ಲಿ ಅನಿಲ್ ಜೈ ಹಿಂದ್ ಅವರು ಕೂಡ ಈ ಸಭೆಯ ಉದ್ದೇಶವನ್ನ ಪ್ರಸ್ತಾಪ ಮಾಡಿದ್ದಾರೆ. ಈಗಲೂ ಕೂಡ ಅವರು ಹೇಳಿದ್ದಾರೆ ಸಭೆಯಲ್ಲಿ ಏನೇನು ನಡೀತು ಅಂತ. ನಾಳೆ ಕನ್ಕ್ಲೂಡ್ ಆಗ್ತದೆ ಈ ಸಭೆ. ಅದಾದ್ಮೇಲೆ ಪ್ರೆಸ್ ಕಾನ್ಫರೆನ್ಸ್ ಇರ್ತದೆ. ಆ ಪ್ರೆಸ್ ಕಾನ್ಫರೆನ್ಸ್ ನಲ್ಲಿ ಡೀಟೇಲ್ ಆಗಿ ನಿಮ್ಮ ಮುಂದೆ ಎಲ್ಲನೂ ಕೂಡ, ಎಲ್ಲ ವಿಚಾರಗಳನ್ನು ಕೂಡ ಏನೇನು ನಡೀತು, ದಿ ಟ್ರೂತ್